ಭಾರತೀಯ ಸೇನೆ ಯಾವ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ದೂರು ಸಲ್ಲಿಸಿದೆ? ಅಮೆರಿಕ ಈಗ ಯಾವ ಒಪ್ಪಂದವನ್ನು ವಿರೋಧಿಸುತ್ತಿದೆ? ಅದರಲ್ಲಿ ಭಾರತವು ಮಧ್ಯಸ್ಥಿಕೆ ಮಾಡುತ್ತಿದೆ. ಭಾರತೀಯ ತೈಲ ಸಂಸ್ಕರಣಾಗಾರಗಳು ಈಗ ಯಾವ ಕಾರ್ಯತಂತ್ರದ ಬದಲಾವಣೆ ಮಾಡಿವೆ? ಇವೆಲ್ಲವೂ ಬಿಟ್ಟು ಇನ್ನೂ ಹಲವು ಮುಖ್ಯವಾದ ನವೀಕರಣಗಳು ಬರುತ್ತಿವೆ. ಅವುಗಳನ್ನು ನೀವು ಯಾವ ನ್ಯೂಸ್ ಚಾನೆಲ್ಗಳಲ್ಲೂ ನೋಡಲಾರಿರಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲು ಭಾರತೀಯ ಸೇನೆಯ ಬಗ್ಗೆ ಮಾತನಾಡೋಣ. ಭಾರತೀಯ ಸೇನೆ ಸರಿಯಾದ ಚಾನೆಲ್ಗಳು ಪ್ರೋಟೋಕಾಲ್ಗಳನ್ನು ಪಾಲಿಸಿ ಒಂದು ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ದೂರು ಸಲ್ಲಿಸಿದೆ. ಇದು ಭಾರತದಲ್ಲಿ ಬಹಳ ಅಪರೂಪವಾಗಿ ಕಾಣುವ ವಿಷಯ. ಉಲ್ಲೇಖಕ್ಕಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಲೇಖನದ ಸ್ಕ್ರೀನ್ಶಾಟ್ ಇದೆ. ನಿಮಗೆ ನೆನಪಿದೆಯೇ, ಕೆಲವು ವಾರಗಳ ಹಿಂದೆಯೇ ಚುನಾವಣಾ ಆಯೋಗ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಕ್ಸರ್ಸೈಸ್ ನಡೆಸಿತು. ಬೂತ್ ಲೆವೆಲ್ ಅಧಿಕಾರಿಗಳು BLOಗಳು ಮನೆಮನೆಗೆ ಹೋಗಿ ಮತದಾರರ ಪಟ್ಟಿಯನ್ನು ನವೀಕರಿಸಿದರು. ಲಕ್ಷಾಂತರ ತಪ್ಪು ನಮೂದುಗಳನ್ನು ಅಳಿಸಿದರು. ಈಗ ಏನು ಜರುಗಿದೆ ಎಂದರೆ, ಕೆಲವು ದಿನಗಳ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜನವರಿ 13ರಂದು ಭಾರತೀಯ ಸೇನೆಯ ಮೇಲೆ ಆರೋಪಗಳನ್ನು ಮಾಡಿದರು. ನನಗೆ ಈ ಮಾಹಿತಿ ಇದೆ. ಫೋರ್ಟ್ ವಿಲಿಯಂ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಿಯೋಜಿತವಾಗಿರುವ ಒಬ್ಬ ಕಮಾಂಡೆಂಟ್ SIR ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಅವರು ಫೋರ್ಟ್ ವಿಲಿಯಂ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕುಳಿತುಕೊಂಡು ಬಿಜೆಪಿ ಪಕ್ಷದ ಕಚೇರಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಕೈಮುಗಿದು ವಿನಂತಿಸುತ್ತಿದ್ದೇನೆ, ಅಂತಹ ಕೆಲಸಗಳನ್ನು ಮಾಡಬಾರದು ಎಂದು ಹೇಳಿದರು. ಮಮತಾ ಬ್ಯಾನರ್ಜಿ ಆರೋಪಗಳ ಪ್ರಕಾರ ಭಾರತೀಯ ಸೇನೆ ಬಿಜೆಪಿಗಾಗಿ ಕೆಲಸ ಮಾಡುತ್ತಿದೆ. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಫೋರ್ಟ್ ವಿಲಿಯಂ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುವ ಇಬ್ಬರು ಜನರಲ್ ಶ್ರೇಣಿಯ ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಗವರ್ನರ್ CV ಆನಂದ್ ಬೋಸ್ ಅವರೊಂದಿಗೆ ಸಭೆ ನಡೆಸಿದರು. ಮುಖ್ಯಮಂತ್ರಿಯ ಹೇಳಿಕೆ ಮತ್ತು ಆರೋಪಗಳ ಮೇಲೆ ಆಕ್ಷೇಪ ವ್ಯಕ್ತಪಡಿಸಿದರು. ಭಾರತೀಯ ಸೇನೆ ಇದರಿಂದ ಬಹಳ ಕೋಪಗೊಂಡಿದೆ, ಏಕೆಂದರೆ ಸೇನೆಯನ್ನು ಅನಗತ್ಯವಾಗಿ ರಾಜಕೀಯಕ್ಕೆ ಎಳೆಯುತ್ತಿದ್ದಾರೆ. ಆದರೆ ಭಾರತೀಯ ಸೇನೆ ಈ ವಿಷಯದ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಹೆಚ್ಚು ರಾಜಕೀಯಗೊಳಿಸದಿರಲು, ಅಂದರೆ ಸೇನೆ ಇನ್ನೂ ವೃತ್ತಿಪರವಾಗಿ ವಿಷಯವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿದೆ, ಅನಗತ್ಯ ದೃಶ್ಯವನ್ನು ಸೃಷ್ಟಿಸದೇ ಇದೆ. ಆದರೆ ಮಮತಾ ಬ್ಯಾನರ್ಜಿ ಈಗ ಎಲ್ಲಾ ಮಿತಿಗಳನ್ನು ಮೀರಿದ್ದಾರೆ. ಮೊದಲು BSF ಮೇಲೆ, ಈಗ ಭಾರತೀಯ ಸೇನೆಯ ಮೇಲೆ ಆರೋಪಗಳನ್ನು ಮಾಡಿ ಅವರನ್ನು ರಾಜಕೀಯಕ್ಕೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮುಂದಿನ ನವೀಕರಣ ಭಾರತ ಮತ್ತು ವೆನೆಜುವೆಲಾ ಬಗ್ಗೆ. ಇದರಲ್ಲಿ ಅಮೆರಿಕ ಕೊಂಡಿಯೂ ಇದೆ. ಉಲ್ಲೇಖಕ್ಕಾಗಿ ಸ್ಕ್ರೀನ್ ಮೇಲೆ ಲೇಖನದ ಸ್ಕ್ರೀನ್ಶಾಟ್ ಇದೆ. ಸುದ್ದಿಯ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ನಂತರ ಈಗ ಸರ್ಕಾರಿ ತೈಲ ಸಂಸ್ಕರಣಾಗಾರ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ಕೂಡ ವೆನೆಜುವೆಲಾದಿಂದ ಕಚ್ಚಾ ತೈಲ ಖರೀದಿಸುವ ಆಯ್ಕೆಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದೆ. ಮಂಗಳೂರು ಸಂಸ್ಕರಣಾಗಾರದಲ್ಲಿ 40% ಕಚ್ಚಾ ತೈಲ ರಫ್ತಾಗುತ್ತದೆ. ಸಂಸ್ಕರಣಾಗಾರದ ಹಣಕಾಸು ಮುಖ್ಯಸ್ಥ ದೇವೇಂದ್ರ ಕುಮಾರ್ ಮಾತನಾಡಿದರು, ನಾವು ಎಲ್ಲಾ ನಿಬಂಧನೆಗಳನ್ನು ಪಾಲಿಸಿ ರಷ್ಯನ್ ಕಚ್ಚಾ ತೈಲವನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ. ಈಗ ವೆನೆಜುವೆಲಾದಿಂದ ಕಚ್ಚಾ ತೈಲ ಖರೀದಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು. ಇದನ್ನು MRPL ಸ್ವತಃ ಹೇಳಿಕೆ ಬಿಡುಗಡೆ ಮಾಡಿ ತಿಳಿಸಿದೆ. ಆದರೆ ಇನ್ನೂ ಕೆಲವು ವರದಿಗಳ ಪ್ರಕಾರ ಭಾರತದಲ್ಲಿರುವ ಉಳಿದ ಸರ್ಕಾರಿ ತೈಲ ಸಂಸ್ಕರಣಾಗಾರಗಳು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕೂಡ ವೆನೆಜುವೆಲಾದಿಂದ ಕಚ್ಚಾ ತೈಲ ಖರೀದಿಸಲು ಪ್ರಯತ್ನಗಳನ್ನು ಪ್ರಾರಂಭಿಸಿವೆ. ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಇದಕ್ಕಾಗಿ ಸಂಪರ್ಕಿಸುತ್ತಿದ್ದಾರೆ. ಅಂದರೆ ಬಹಳ ಶೀಘ್ರದಲ್ಲೇ ವೆನೆಜುವೆಲಾ ಕಚ್ಚಾ ತೈಲ ಭಾರತಕ್ಕೆ ಬರುತ್ತದೆ ಎಂದು ನೋಡಬಹುದು. ಮುಂದಿನ ನವೀಕರಣ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರ ಭಾರತ ಭೇಟಿಯ ಬಗ್ಗೆ. ಸುದ್ದಿಯ ಪ್ರಕಾರ UAE ಅಧ್ಯಕ್ಷರು 2 ಗಂಟೆಗೆ ಭಾರತಕ್ಕೆ ಬಂದರು. ಆದರೆ ಈ ಭೇಟಿ 3 ಗಂಟೆಗಳವರೆಗೆ ವಿಸ್ತರಿಸಿತು. ಪ್ರಧಾನಮಂತ್ರಿ ಮೋದಿ ಸ್ವತಃ ಹೋಗಿ ಸ್ವಾಗತ ಮಾಡಿದರು. ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಸರ್ ವಿಮಾನ ನಿಲ್ದಾಣಕ್ಕೆ ಬೀಳ್ಕೊಟ್ಟರು. ನಾವೆಲ್ಲರೂ ನಿರೀಕ್ಷಿಸಿದ ಹಾಗೆ ಭಾರತ UAE ನಡುವೆ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಸಹಿಯಾಗುತ್ತದೆ ಎಂದು ಅಂದುಕೊಂಡಿದ್ದೆವು. ಆದರೆ ಅಂತಹದು ಏನೂ ಆಗಲಿಲ್ಲ. ಭಾರತ UAE ನಡುವೆ ಸ್ಟ್ರಾಟಜಿಕ್ ಡಿಫೆನ್ಸ್ ಅಗ್ರಿಮೆಂಟ್ಗಾಗಿ ಚರ್ಚೆಗಳು ಪ್ರಾರಂಭವಾಗಿವೆ. ಅದಕ್ಕಾಗಿ ಉದ್ದೇಶ ಪತ್ರ LOI ಕಳೆದ ದಿನ ಸಹಿ ಮಾಡಿದರು. ಅಂತಿಮ ಒಪ್ಪಂದ ನಂತರ ಸಹಿಯಾಗುತ್ತದೆ. ಈ ಒಪ್ಪಂದದಲ್ಲಿ ಭಾರತ UAE ರಕ್ಷಣೆಗೆ ಬರುತ್ತದೆ ಎಂದು ಏನೂ ಇಲ್ಲ. ಇದನ್ನು ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಸರ್ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಯಾವ ಕಲ್ಪಿತ ಸನ್ನಿವೇಶದಲ್ಲೂ ಭಾಗಿಯಾಗುವುದು ಭಾರತದ ಯೋಜನೆಯಲ್ಲಿ ಇಲ್ಲ. ನಾವು UAEಯೊಂದಿಗೆ ವಿಶಾಲ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ನಿರ್ಮಿಸುತ್ತೇವೆ. ಇದರಲ್ಲಿ ವಿಶೇಷ ಪಡೆಗಳ ಜಂಟಿ ತರಬೇತಿ, ರಕ್ಷಣಾ ಕೈಗಾರಿಕಾ ಸಹಕಾರ ಇರುತ್ತದೆ ಎಂದು ಹೇಳಿದರು. ಇನ್ನೊಂದು ಮುಖ್ಯವಾದ ವಿಷಯ, UAE ಅಧ್ಯಕ್ಷರು ಭಾರತ ಭೇಟಿಯನ್ನು ಮುಗಿಸಿ ಹೊರಟು ಹೋದ 2 ಗಂಟೆಗಳಲ್ಲೇ ಸೌದಿ ಅರೇಬಿಯಾ ವಿದೇಶಾಂಗ ಮಂತ್ರಿ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್, ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಇಶಾಕ್ ಡಾರ್ ಅವರೊಂದಿಗೆ ಫೋನ್ ಕರೆ ಮಾಡಿದರು. ಅಂದರೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ UAE ಭಾರತ ಹತ್ತಿರವಾಗುತ್ತಿರುವ ವಿಷಯದ ಮೇಲೆ ಕೋಪಗೊಂಡಿದೆ. ಈ ಫೋನ್ ಕರೆ UAE ಅಧ್ಯಕ್ಷರ ಭಾರತ ಭೇಟಿಗೆ ಸಂಬಂಧಿಸಿದ್ದೆ. ಮುಂದಿನ ನವೀಕರಣ ಶಾಂತಿ ಮಂಡಳಿಯ ಬಗ್ಗೆ. ಇದನ್ನು US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದರು.
ಭಾರತ, ರಷ್ಯಾ, ಚೀನಾ ಸೇರಿದಂತೆ 60 ದೇಶಗಳನ್ನು ಇದರಲ್ಲಿ ಆಹ್ವಾನಿಸಿದರು. ಸುದ್ದಿಯ ಪ್ರಕಾರ ಫ್ರಾನ್ಸ್ ಶಾಂತಿ ಮಂಡಳಿಗೆ ಸೇರಲು ನಿರಾಕರಿಸಿದೆ. ಫ್ರೆಂಚ್ ಸರ್ಕಾರ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಇದರಲ್ಲಿ ಆಸಕ್ತಿ ಇಲ್ಲ ಎಂದು ವರದಿ ಬಂದಿದೆ. ಇದಕ್ಕೆ ಪ್ರತಿಕ್ರಿಯಿಸಿ ಡೊನಾಲ್ಡ್ ಟ್ರಂಪ್ ಫ್ರಾನ್ಸ್ ಮೇಲೆ 200% ಸುಂಕ ಹೇರಲು ಬೆದರಿಕೆ ಹಾಕಿದರು. ಟ್ರಂಪ್ ಮಾತನಾಡಿ, ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ನಿಜವಾಗಿಯೂ ಶಾಂತಿ ಮಂಡಳಿಗೆ ಸೇರಲು ಹೇಳಿದರಾ? ಹಾಗಿದ್ದರೆ ಅವನಿಗೆ ಅಗತ್ಯವಿಲ್ಲ. ಅವನು ಶೀಘ್ರದಲ್ಲೇ ಅಧ್ಯಕ್ಷ ಕಚೇರಿಯಿಂದ ಹೊರಹೋಗುತ್ತಾನೆ. ನಾನು ಫ್ರೆಂಚ್ ವೈನ್ಗಳು, ಫ್ರೆಂಚ್ ಶ್ಯಾಂಪೇನ್ ಮೇಲೆ 200% ಸುಂಕ ಹೇರುತ್ತೇನೆ. ಆಗ ಅವನು ಸೇರುತ್ತಾನೆ. ಆದರೆ ಈಗ ಸೇರಬಾರದು ಎಂದರು. ಅಂದರೆ ಯಾವ ದೇಶವಾದರೂ ಶಾಂತಿ ಮಂಡಳಿಗೆ ಸೇರಲು ಬಯಸದಿದ್ದರೆ ಟ್ರಂಪ್ ಬಲವಂತವಾಗಿ ಸೇರಿಸುತ್ತಾರೆ. ಇನ್ನು ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಟ್ರಂಪ್ಗೆ ವೈಯಕ್ತಿಕ ಸಂದೇಶ ಮಾಡಿ ಡ್ಯಾವೋಸ್ ವಿಶ್ವ ಆರ್ಥಿಕ ವೇದಿಕೆ ನಂತರ ಸಭೆಯನ್ನು ಏರ್ಪಡಿಸು ಎಂದು ಕೋರಿದರು. ಟ್ರಂಪ್ ಆ ಸಂದೇಶದ ಸ್ಕ್ರೀನ್ಶಾಟ್ ಅನ್ನು ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿ ಪ್ರಪಂಚಕ್ಕೆ ತೋರಿಸಿದರು. ಫ್ರೆಂಚ್ ಅಧ್ಯಕ್ಷ ನನ್ನೊಂದಿಗೆ ಸಭೆಗಾಗಿ ಆತುರತೆ ತೋರುತ್ತಿದ್ದಾನೆ ಎಂದು. ಇನ್ನು ಟ್ರಂಪ್ ಗ್ರೀನ್ಲ್ಯಾಂಡ್, ಕೆನಡಾ, ವೆನೆಜುವೆಲಾ ಮೊದಲಾದವುಗಳನ್ನು ಯುಎಸ್ ಪ್ರದೇಶಗಳಾಗಿ ತೋರಿಸಿ ಚಿತ್ರಗಳನ್ನು ಹಂಚಿಕೊಂಡರು. ಮುಂದಿನ ನವೀಕರಣ ಭಾರತ, ಅಮೆರಿಕ, ಬ್ರಿಟನ್, ಮಾರಿಷಸ್ ಬಗ್ಗೆ. ಮಾರಿಷಸ್, ಬ್ರಿಟನ್ ನಡುವೆ ದಶಕಗಳಿಂದ ಚಾಗೋಸ್ ದ್ವೀಪಗಳ ವಿವಾದ ಇದೆ. ಭಾರತ ಮಾರಿಷಸ್ಗೆ ಬೆಂಬಲ ನೀಡುತ್ತಿದೆ, ಅಮೆರಿಕ ಬ್ರಿಟನ್ಗೆ ಬೆಂಬಲ ನೀಡುತ್ತಿದೆ. ಇತ್ತೀಚಿನ ಬೆಳವಣಿಗೆ ಬಂದಿದೆ. ಮಾರಿಷಸ್ ನಕ್ಷೆ ನೋಡಿದರೆ ಭಾರತದ ಕೆಳಗೆ ಮಡಗಾಸ್ಕರ್ ಬಲಭಾಗದಲ್ಲಿ ಇದೆ. ಚಾಗೋಸ್ ದ್ವೀಪಗಳು ಮಾರಿಷಸ್ ಮೇಲೆ ಇವೆ. ಬ್ರಿಟಿಷ್ ವಸಾಹತುಗಳಾಗಿ ಇದ್ದವು. 1968ರಲ್ಲಿ ಮಾರಿಷಸ್ಗೆ ಸ್ವಾತಂತ್ರ್ಯ ನೀಡಿದರು. ಆದರೆ 3 ವರ್ಷಗಳ ಮೊದಲು ಚಾಗೋಸ್ ದ್ವೀಪಗಳನ್ನು ಬೇರ್ಪಡಿಸಿ ಬ್ರಿಟಿಷ್ ಇಂಡಿಯನ್ ಓಷನ್ ಪ್ರದೇಶವೆಂದು ಘೋಷಿಸಿದರು. ಡಿಯಾಗೋ ಗಾರ್ಸಿಯಾ ಎಂಬ ಅತಿದೊಡ್ಡ ದ್ವೀಪವಿದೆ. ಬ್ರಿಟನ್ ಅದನ್ನು ಅಮೆರಿಕಾಗೆ ಗುತ್ತಿಗೆಗೆ ನೀಡಿದೆ. ಅಲ್ಲಿ ಯುಎಸ್ ಇಂಡಿಯನ್ ಓಷನ್ನಲ್ಲಿ ಅತಿದೊಡ್ಡ ಸೈನ್ಯ ಬೇಸ್ ಇದೆ. 1968ರಿಂದ ಮಾರಿಷಸ್ ಚಾಗೋಸ್ ದ್ವೀಪಗಳನ್ನು ಹಿಂದಕ್ಕೆ ಕೇಳುತ್ತಿದೆ. ಯುಎನ್ ಸಾಮಾನ್ಯ ಸಭೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಿ 2019ರಲ್ಲಿ ಮಾರಿಷಸ್ ಪರವಾಗಿ ತೀರ್ಪು ಬಂದಿದೆ. 2024ರಲ್ಲಿ ಬ್ರಿಟನ್ ಚಾಗೋಸ್ ದ್ವೀಪಗಳನ್ನು ಮಾರಿಷಸ್ಗೆ ಹಿಂದಿರುಗಿಸಲು ಒಪ್ಪಿಕೊಂಡಿದೆ. ರಾಜಕೀಯ ಒಪ್ಪಂದ ಅಂತಿಮಗೊಂಡಿದೆ. ಭಾರತ ಈ ಒಪ್ಪಂದವನ್ನು ಸ್ವಾಗತಿಸಿದೆ. ಮಾರಿಷಸ್ ಭಾರತಕ್ಕೆ ಧನ್ಯವಾದ ಹೇಳಿದೆ. ಆದರೆ ಈಗ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದದ ಮೇಲೆ ಅಡ್ಡಿಪಡಿಸಿದರೂ ಬೆಂಬಲಿಸುವುದಿಲ್ಲ ಎಂದು ಹೇಳಿದರು. ಟ್ರಂಪ್ ಹೇಳಿಕೆ, ನಮ್ಮ ಬ್ರಿಲಿಯಂಟ್ ನ್ಯಾಟೋ ಮಿತ್ರ ಯುಕೆ ಡಿಯಾಗೋ ಗಾರ್ಸಿಯಾವನ್ನು ಮಾರಿಷಸ್ಗೆ ನೀಡುತ್ತಿದೆ. ಅದು ಬಹಳ ಆಘಾತಕಾರಿ. ಇದು ಗ್ರೇಟ್ ಸ್ಟುಪಿಡಿಟಿ. ಚೀನಾ, ರಷ್ಯಾ ಇದನ್ನು ಗಮನಿಸಿವೆ. ಇದು ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದ ರಾಷ್ಟ್ರೀಯ ಭದ್ರತಾ ಕಾರಣಗಳಲ್ಲಿ ಒಂದು. ಅಂದರೆ ಬ್ರಿಟನ್ ತನ್ನ ವಸಾಹತು ಕಾಲದ ತಪ್ಪನ್ನು ಸರಿಪಡಿಸಿ ಭೂಮಿಯನ್ನು ಹಿಂದಿರುಗಿಸುವುದು ಟ್ರಂಪ್ಗೆ ಇಷ್ಟವಾಗುತ್ತಿಲ್ಲ. ಬೈಡನ್ ಕಾಲದಲ್ಲಿ 2024ರಲ್ಲಿ ಒಪ್ಪಂದವಾಯಿತು. ಆದರೆ ಟ್ರಂಪ್ ಬಂದ ನಂತರ ಇನ್ನೂ ಹಸ್ತಾಂತರ ಆಗಿಲ್ಲ. ಮಾರಿಷಸ್ಗೆ ಇನ್ನೂ ಹೆಚ್ಚು ಕಾಯಬೇಕಾಗಬಹುದು. ಪ್ರತಿ 24 ಗಂಟೆಗಳಲ್ಲೂ ಭೂ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತಿವೆ. ಭಾರತಕ್ಕಾಗಿ ಹೊಸ ಸವಾಲುಗಳು ಬರುತ್ತಿವೆ. ಮೋದಿ ಸರ್ಕಾರ ಭಾರತ ಹಿಂದೆ ಸರಿಯದಂತೆ ಪ್ರಯತ್ನಿಸುತ್ತಿದೆ. ವಿದೇಶ ನೀತಿ, ರಕ್ಷಣಾ ಸುದ್ದಿ, ಆರ್ಥಿಕತೆ, ಜಾಗತಿಕ ವ್ಯವಹಾರಗಳ ಸರಿಯಾದ ವಿಶ್ಲೇಷಣೆ ನಮ್ಮ ಚಾನೆಲ್ನಲ್ಲಿ ಮಾಡುತ್ತೇವೆ. ಭಾರತೀಯ ವ್ಯವಹಾರಗಳ ಡೇಟಾವನ್ನು ಸರಳವಾಗಿ ವಿಶ್ಲೇಷಿಸುತ್ತೇವೆ, ಎಜೆಂಡಾ ಇಲ್ಲದೆ. ನೀವು ನಿಜವಾದ ವಿಶ್ಲೇಷಣೆ ಬಯಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಒಂದು ಲೈಕ್, ಸಬ್ಸ್ಕ್ರೈಬ್ ನಮಗೆ ಬಹಳ ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.